ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ. ನಾನು ಬೈಕ್ ವರ್ಲ್ಡ್ ಪ್ರೊಪ್ರೈಟರು. ಇವತ್ತು ನಿಮಗೆ ನಾವು ಬೈಕು ಯಾವ್ಯಾವ ಬೈಕ್ ಸೇಲ್ ಮಾಡ್ತೀವಿ, ಎಲ್ಲಿಂದ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ, ಮೇಕ್ ಮಾಡಲ್ ವೇರಿಯಂಟು ಯಾವ್ಯಾವ ಸಿಗುತ್ತೆ, ನಿಮಗೆ ಏನು ಪ್ರೈಸಲ್ಲಿ ಸಿಗುತ್ತೆ, ಲೋನಲ್ಲಿ, ಕ್ಯಾಶಲ್ಲಿ, ಕಾರ್ಡಲ್ಲಿ, ಎದರಲ್ಲಿ ಹೇಗೆ ನೀವು ಪರ್ಚೇಸ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಬೈಕ್ ವರ್ಲ್ಡ್ ಬಂದ್ಬಿಟ್ಟು ನಾವು 2018 ಸ್ಟಾರ್ಟ್ ಮಾಡಿದ್ದು. ಇವಾಗ ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಇವಾಗ ಜರ್ನಿ. ನಮ್ಮ ಹತ್ರ ಇವಾಗ ಒಂದು 500+ ಸ್ಟಾಕ್ಸ್ ಇರ್ಬೋದು. ಅರೌಂಡ್ 6 ಮೆಕ್ಯಾನಿಕ್ಸು, ಅರೌಂಡ್ 15 ಟೋಟಲ್ ಸ್ಟಾಫ್ಸ್ ಇದ್ದಾರೆ. ನಾವೇನು ಮಾಡ್ತೀವಿ ಅಂದರೆ ಪ್ರೊಕ್ಯೂರ್ಮೆಂಟು ಎಲ್ಲ OEM ಶೋರೂಮಿಂದನೇ ಪ್ರೊಕ್ಯೂರ್ ಮಾಡೋದು, ಅಂದರೆ ಪರ್ಚೇಸ್ ಮಾಡೋದು. 90% ವೆಹಿಕಲ್ಗಳು ಬಂದ್ಬಿಟ್ಟು OEM ಶೋರೂಮ್ ಅಂದರೆ ಹೊಂಡಾ, ಹೀರೋ, TVS, ಸುಜುಕಿಯಿಂದನೇ ಎಕ್ಸ್ಚೇಂಜ್ ಗಾಡಿಗಳು ಪರ್ಚೇಸ್ ಮಾಡ್ತೀವಿ. ಮತ್ತು ಇನ್ನೊಂದು 10% ವೆಹಿಕಲು ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರಿಂದ ಬರುತ್ತೆ. ಬಂದ ಮೇಲೆ ಪ್ರಾಪರಾಗಿ ಇನ್ಸ್ಪೆಕ್ಷನ್ ಆಗುತ್ತೆ. ನಮ್ಮದು ಮೆಕ್ಯಾನಿಕ್ಸ್ ಇರ್ತಾರೆ, ಇನ್ಸ್ಪೆಕ್ಷನ್ ಮಾಡಿ 40 ಚೆಕ್ ಪಾಯಿಂಟ್ಸ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ಮೇಲೆ ಏನೇನು ರಿಕ್ವೈರ್ಡ್ ಸರ್ವಿಸ್ ಇದೆ ಪ್ರಾಪರಾಗಿ ಸರ್ವಿಸ್ ಮಾಡಿ ವಾಶ್ ಪಾಲಿಶ್ ಆಗಿಬಿಟ್ಟು ದೆನ್ ವಿಲ್ ಗಿವ್ ಇಟ್ ಪುಟ್ ಇಟ್ ಫಾರ್ ಸೇಲ್ಸ್. ಸೊ ಆ ಥರ ಆಗುತ್ತೆ. ಅದಾದಮೇಲೆ ಕಸ್ಟಮರ್ಗೆ ಎಲ್ಲ ಥರದ್ದು ವೆಹಿಕಲ್ಗಳು ಫಿಸಿಕಲಿ ಇಲ್ಲಿ ಅವೈಲೇಬಲ್ ಇರುತ್ತೆ, ಮತ್ತು ಆನ್ಲೈನಲ್ಲಿ ನಾವು ಅವೈಲೇಬಲ್ ಇದ್ದೀವಿ. ಈಗ ನಮ್ಮದು ಇನ್ಸ್ಟಾಗ್ರಾಮ್ ಇದೆ, ನಮ್ಮದು ಫೇಸ್ಬುಕ್ಕು ಇದೆ, ಮತ್ತು OLX ಪ್ರೊಫೈಲು ಇದೆ. ಅಲ್ಲೂ ಬಂದ್ಬಿಟ್ಟು ನೀವು ಚೆಕ್ ಮಾಡ್ಬೋದು. ಇವಾಗ ನಮ್ಮದು ಓನ್ ವೆಬ್ಸೈಟೂ ಇದೆ, bikeworld.co.in ಅಂತ ನೀವು ನೋಡಿದ್ರೆ ನೀವು ಆಲ್ಮೋಸ್ಟ್ ಒಂದು 70% ಇನ್ವೆಂಟ್ರಿ ಅದರಲ್ಲೇ ನೋಡ್ಬೋದು. ಮೇಕ್ ಮಾಡಲ್ ವೈಸ್ ನೋಡ್ಬೋದು ನೀವು. ಮತ್ತು ಇವಾಗ ತಿಳಿಸ್ಕೊಡೋದೇನೆಂದರೆ ನಮ್ಮ ಹತ್ರ ಯಾವ್ದಾವ್ದು ಗಾಡಿಗಳು ಅವೈಲೇಬಲ್ ಇದೆ ಅಂತ ನಿಮ್ಗೆ ಆರಾಮಾಗಿ ಹೇಳ್ಬೋದು, ಈಸಿಯಾಗಿ ಹೇಳ್ಬೋದು. ನಮ್ಮ ವಿಡಿಯೋ ನೋಡಿಬಿಟ್ಟು ನೀವು ಆರಾಮಾಗಿ ಬಂದು ಯಾವ್ದಾವ್ದು ನಿಮ್ಗೆ ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ಬಂದು ನೀವು ಪರ್ಚೇಸು ಮಾಡ್ಬೋದು. OEM ಅಲ್ಲಿ ನಿಮಗೆ ಹೊಂಡಾ, ಹೀರೋ, TVS, ಸುಜುಕಿ, ಯಮಹಾ ಇದೆಲ್ಲ ಮಾಡಲ್ಸು ಅವೈಲೇಬಲ್ ಇದೆ. ಅದರಲ್ಲಿ ವೇರಿಯಂಟ್ಸ್ ಇರುತ್ತೆ. ಈಗ ಯಮಹಾನಲ್ಲಿ ಹೋದರೆ, ಇಲ್ಲಾಂದರೆ ಹೊಂಡಾನಲ್ಲಿ ಹೋದರೆ, ಹೊಂಡಾ ಬೈಕ್ಸಲ್ಲಿ ನಿಮಗೆ ಹೊಂಡಾ ಹಾರ್ನೆಟ್ ಸಿಗುತ್ತೆ, ಹೊಂಡಾ ಶೈನ್ ಸಿಗುತ್ತೆ, ಹೊಂಡಾ ಯೂನಿಕಾರ್ನ್ ಸಿಗುತ್ತೆ. ಮೇಜರ್ ಅಂದರೆ ಮೇನ್ ಮೂವಿಂಗ್ ಮಾಡಲ್ಸ್ ಇಷ್ಟೇ ಇರೋದು. ಮತ್ತೆ ಬಂದ್ಬಿಟ್ಟು ಸ್ಕೂಟರ್ಸಲ್ಲಿ ನಿಮಗೆ ಹೊಂಡಾ ಆ್ಯಕ್ಟಿವಾ ಸಿಗುತ್ತೆ. ಆ್ಯಕ್ಟಿವಾನಲ್ಲಿ ಅಗೇನ್ 3G, 4G, 5G, 6G ಸಿಗುತ್ತೆ. ಆ್ಯಕ್ಟಿವಾ 125 ವೇರಿಯಂಟ್ ಸಿಗುತ್ತೆ. ದೆನ್ ಗ್ರಾಜಿಯಾ ಸಿಗುತ್ತೆ, ನಿಮಗೆ ಡಿಯೋ ಸಿಗುತ್ತೆ. ಡಿಯೋನಲ್ಲಿ ನಿಮಗೆ ಜಾಸ್ತಿ ಸೇಲ್ ಆಗೋದು ನಿಮಗೆ BS3, BS4 ಸೇಲ್ ಆಗುತ್ತೆ ಎನಿ ಟೈಮ್. ಮಾತ್ರ ಏನಿಲ್ಲ ಅಂದರೆ ಡಿಯೋನೇ ನಿಮಗೆ ಒಂದು 20-25 ಸ್ಟಾಕ್ ಇರುತ್ತೆ. ಇದು ಹೊಂಡಾ ಬಗ್ಗೆ ಆಯಿತು. ಅದಾದಮೇಲೆ ನಿಮಗೆ ಬಜಾಜ್ ಹೇಳಿದ್ರೆ, ಬಜಾಜಲ್ಲಿ ನಿಮಗೆ CT 100, ಪ್ಲಾಟಿನಾ ಸಿಗುತ್ತೆ. ಬಜಾಜಲ್ಲಿ ನಿಮಗೆ NS 200 ಸಿಗುತ್ತೆ, ಪಲ್ಸರ್ 125, 150, ಪಲ್ಸರ್ 220 ಸಿಗುತ್ತೆ. ಆಲ್ಮೋಸ್ಟ್ ಪಲ್ಸರಲ್ಲಿ ನಿಮಗೆ ಎಲ್ಲ ಮಾಡಲ್ಸು ನಮ್ಮ ಹತ್ರ ಅವೈಲೇಬಲ್ ಇದೆ. ಆ್ಯಂಡ್ ಅಂದರೆ ಈವನ್ ಅವೆಂಜರು ಅವೈಲೇಬಲ್ ಇದೆ. ಆ್ಯಂಡ್ ಕಮಿಂಗ್ ಟು ರಾಯಲ್ ಎನ್ಫೀಲ್ಡಲ್ಲಿ ಏನಾಗುತ್ತೆ ಅಂದರೆ ತುಂಬ ಫಾಸ್ಟ್ ಮೂವಿಂಗ್, ಅದು ಹೆವಿ ಡಿಮಾಂಡ್ ಇರೋದು ಬ್ರ್ಯಾಂಡು. ಅದರಲ್ಲಿ ಎನಿ ಟೈಮ್ ನಮ್ಮ ಹತ್ರ ಕ್ಲಾಸಿಕಲ್ಲೂ ಸಿಗುತ್ತೆ, ಥಂಡರ್ಬರ್ಡಲ್ಲೂ ಸಿಗುತ್ತೆ ನಿಮಗೆ, ಮತ್ತು ಹಂಟರು ಸಿಗುತ್ತೆ. ನಿಮಗೆ ಯಮಹಾನಲ್ಲಿ FG ವರ್ಷನ್ 1, ವರ್ಷನ್ 2 ಆಪ್ಷನ್ಸ್ ಎನಿ ಟೈಮ್ ನಿಮಗೆ ಅವೈಲೇಬಲ್ ಇರುತ್ತೆ. ಮಿಕ್ಕಿದ್ದೆಲ್ಲ KTM ಅಲ್ಲೂ ಅವೈಲೇಬಲ್ ಇರುತ್ತೆ. ದೆನ್ ನಿಮಗೆ ಹೀರೋದಲ್ಲಿ ಎಕ್ಸ್ಪಲ್ಸು, ಹೀರೋದಲ್ಲಿ ಫಾಸ್ಟ್ ಮೂವಿಂಗ್ ಬಂದ್ಬಿಟ್ಟು ಸ್ಪ್ಲೆಂಡರು, ಪ್ಯಾಷನ್ನು, ಗ್ಲಾಮರು ಎನಿ ಟೈಮ್ ಇರುತ್ತೆ. ಅಲ್ಲಿ ಕಮ್ ಟು ಫೈನಾನ್ಸ್ ಪಾರ್ಟ್. ಈಗ ಕಸ್ಟಮರ್ಗೆ ಲೋನಲ್ಲಿ ಬೇಕಾದರೆ ಲೋನ್ ಆಪ್ಷನ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಏನಂದರೆ ಇದು ಕಂಪ್ಲೀಟ್ ಲೋನ್ ಪ್ರಾಸೆಸ್ ಹೇಳ್ಕೊಡ್ತೀನಿ ನಿಮಗೆ. ಒಂದು ಕಸ್ಟಮರು ಲೋನಲ್ಲಿ ತೊಗೊಳ್ಬೇಕಾದ್ರೆ ಮಿನಿಮಮ್ ಏಜ್ ಶುಡ್ ಬಿ ಅಟ್ಲೀಸ್ಟ್ 22+ ಇರಬೇಕು. ಅವ್ರ ಸಿಬಿಲ್ ಚೆನ್ನಾಗಿರ್ಬೇಕು. ಸಿಬಿಲ್ಲು ಐದರ್ 700+ ಇರಬೇಕು. ಇಲ್ಲ ಸಿಬಿಲ್ ನಾನು ಯಾವಾಗಲೂ ಲೋನಲ್ಲಿ ಗಾಡಿನೇ ತೊಗೊಂಡಿಲ್ಲ ಅಥವಾ ಏನೂ ಪರ್ಚೇಸ್ ಮಾಡಿಲ್ಲ, ನಾನು ಸಿಬಿಲೇ ಜನರೇಟ್ ಆಗಿಲ್ಲ ಅಂದರೆ -1 ಇದ್ರೂ ಆಲ್ಮೋಸ್ಟ್ 70% ಕೇಸಸ್ಗೆ ಅಪ್ರೂವಲ್ ಆಗುತ್ತೆ. ನಾವು IDFC ಜೊತೆ ಟೈಅಪ್ ಆಗಿರೋದು. ವಿತಿನ್ 1 ಅವರಲ್ಲಿ ನೀವು ಡೆಲಿವರಿ ತೊಗೋಬೋದು. ನಿಮ್ಮ ಡಾಕ್ಯುಮೆಂಟ್ ಪರ್ಫೆಕ್ಟ್ ಆಗಿದ್ದರೆ ತೊಗೋಬೋದು. ನಿಮ್ಮ ಹತ್ರ ಅಕೌಂಟ್ ಇರಬೇಕು. ಅಕೌಂಟ್ ಇದ್ದು ನಿಮ್ಮ ಸಿಬಿಲ್ ಚೆನ್ನಾಗಿದ್ದು ನಿಮ್ಮ ಏಜ್ 22 ಇದ್ದರೆ ನೀವು ಮಿನಿಮಮ್ ಡೌನ್ ಪೇಮೆಂಟ್ ಅಂತ ಬರುತ್ತೆ. ಒಂದು ಆನ್ ಆನ್ ಎವರೇಜ್ ಒಂದು 15,000 to 25,000 ಆ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಗಾಡಿಗಳು ಪರ್ಚೇಸ್ ಮಾಡ್ಬೋದು. ಇದು ಲೋನ್ ಬಗ್ಗೆ. ಎಲ್ಲ ಗಾಡಿ ಪರ್ಚೇಸ್ ಆದಮೇಲೆ ಪೇಪರ್ ಟ್ರಾನ್ಸ್ಫರು ಅಂದರೆ ಓನರ್ಶಿಪ್ ಟ್ರಾನ್ಸ್ಫರ್ ನಾವೇ ಮಾಡೋದು, ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ. ಇನ್ಶೂರೆನ್ಸು ನಾವೇ ಮಾಡೋದು, ಅದಕ್ಕೂ ಯಾವುದೂ ಚಾರ್ಜಸ್ ಇಲ್ಲ. ಮತ್ತು ನಿಮಗೆ ಜೆನ್ಯೂನ್ ಆಗಿ 3 ತಿಂಗಳು ವ್ಯಾರಂಟಿ ಸಿಗುತ್ತೆ ಇಂಜಿನ್ ಗೇರ್ ಬಾಕ್ಸ್ ಮೇಲೆ. ಜೆನ್ಯೂನ್ ಆಗಿದ್ರೆ 100% ಜೆನ್ಯೂನ್, ನೋ ಕ್ವಶನ್ ಆಸ್ಕ್. ಏನಂದರೆ ಕಸ್ಟಮರ್ಗೆ ನಾವು ಹೇಳೋದು ಒಂದೇ ಅಂದರೆ ಗಾಡಿ ಪರ್ಚೇಸ್ ಆದಮೇಲೆ 2000 ಕಿಲೋಮೀಟರ್ಗೆ ಒಂದ್ಸಲ ಆಯಿಲ್ ಚೇಂಜ್ ಮಾಡ್ತಾರೆ ಅಂತ. ಅದು ಇಲ್ಲ ಅಂದರೆ ಪ್ರಾಬ್ಲಮ್ ಬಂದ್ರೂ 99% ಯಾವುದೂ ಬರಲ್ಲ. ಔಟ್ ಆಫ್ 100-200 ಯಾವುದೋ ಒಂದು ಕೇಸಸ್ ಬರ್ಬೋದು. ಬಂದ್ರೂ ವಿತೌಟ್ ಆಸ್ಕಿಂಗ್ ಎ ಸಿಂಗಲ್ ಕ್ವಶನ್ ವಿತಿನ್ 2 to 3 days ನಾವು ಅದಕ್ಕೆ ನಿಮಗೆ ರೆಡಿ ಮಾಡಿ ಕೊಡ್ತೀವಿ.
ಏನಂದರೆ ನಾವು ಬಿಲೀವ್ ಮಾಡೋದು ಜೆನ್ಯೂನಾಗಿ ಸೇಲ್ ಮಾಡೋದು, ಜೆನ್ಯೂನಾಗಿ ಕಸ್ಟಮರ್ಗೆ ಸರ್ವಿಸ್ ಕೊಡೋದ್ರಲ್ಲಿ ಬಿಲೀವ್ ಮಾಡೋದು. ಸುಮ್ಮನೆ ಕಸ್ಟಮರ್ಗೆ ಏನೋ ಹೇಳೋದು, ಏನೋ ಸೇಲ್ ಮಾಡೋದು ನಾವು ಮಾಡಲ್ಲ. ನಮಗೂ ಜೆನ್ಯೂನ್ ಕಸ್ಟಮರೇ ಬೇಕು, ಕಿರಿಕಿರಿ ಕಸ್ಟಮರು ಬೇಡ. ನಾವೇ ಕಿರಿಕಿರಿ ಮಾಡಲಿಲ್ಲ ಅಂದರೆ ಕಸ್ಟಮರ್ 100% ನಮ್ಮ ಹತ್ರ ಮಾಡಲ್ಲ. ಸೊ ಅದು ನಾವು ಹೇಳೋದು. ಅದಾದಮೇಲೆ ಮತ್ತೆ ನಾವು ಕಸ್ಟಮರ್ಗೆ ಬೈಬ್ಯಾಕ್ ಆಪ್ಷನ್ ಕೊಡ್ತಾ ಇರೋದು. ಬೈಬ್ಯಾಕ್ ಅಂದರೆ ನೀವು ಪರ್ಚೇಸ್ ಮಾಡಿ, ಈಗ ಮೈಗ್ರೆಂಟ್ ಕಸ್ಟಮರ್ ಇರ್ತಾರೆ, ಇಲ್ಲಾಂದರೆ ಕಸ್ಟಮರ್ ಅಪ್ಗ್ರೇಡ್ ಮಾಡಬೇಕಂತಾರೆ, ಅವರಿಗೆಲ್ಲನೂ ನೀವು ಇವತ್ತು ತೊಗೊಂಡು 1-2 ವರ್ಷ 3 ವರ್ಷ ಆದಮೇಲೆ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಎಕ್ಸ್ಚೇಂಜು ಮಾಡ್ಕೊಳ್ಬೋದು, ಎಕ್ಸೆಪ್ಟ್ ಮಾಡ್ತೀವಿ. ಇಲ್ಲ ಅಂದರೆ ತಂದು ನಮಗೆ ಸೇಲ್ ಮಾಡಬೇಕಾದ್ರೆ ಸೇಲ್ ಮಾಡ್ಬೋದು, ನಾವು ತೊಗೊಳ್ತೀವಿ. ಬಟ್ ಏನಾದಂದರೆ ಡೆಪ್ರಿಷಿಯೇಷನ್ ಆಗುತ್ತೆ. ಡೆಪ್ರಿಷಿಯೇಷನು ಹೇಳ್ತೀನಿ, ಇಫ್ ಇಟ್ ಈಸ್ 150 cc ಆ್ಯಂಡ್ ಬಿಲೋ, ದಿ ಡೆಪ್ರಿಷಿಯೇಷನ್ ವುಡ್ ಬಿ ಬಿಟ್ವೀನ್ ನಿಮಗೆ 10,000 to 12,000 ಆಗುತ್ತೆ. ಯಾಕಂದರೆ ಟ್ರಾನ್ಸ್ಫರ್ ನಾನು ಮಾಡ್ತಾ ಇದ್ದೀನಿ, ಇನ್ಶೂರೆನ್ಸ್ ನಾನು ಮಾಡ್ತಾ ಇದ್ದೀನಿ, ಕಂಪ್ಲೀಟಾಗಿ ಸರ್ವಿಸ್ ಮಾಡಿ ವ್ಯಾರಂಟಿ ಜೊತೆ ಕೊಡ್ತಾ ಇರೋದು. ಸೊ ಅದಕ್ಕೇ ನಾವು 10,000 to 12,000. ಇಫ್ ದಿ ವೆಹಿಕಲ್ ಈಸ್ ಬಿಟ್ವೀನ್ 150 cc to 350 cc ಒಳಗಡೆ ಇದ್ದರೆ ಅದಕ್ಕೆ ನಿಮಗೆ 20,000 rupees ಡೆಪ್ರಿಷಿಯೇಷನ್ ಆಗುತ್ತೆ. ಸೊ ಇದು ಡೆಪ್ರಿಷಿಯೇಷನ್ ಬಗ್ಗೆ ಆಯಿತು. ಬೈಬ್ಯಾಕ್ ಬಗ್ಗೆನೂ ಆಯಿತು. ಆ್ಯಂಡ್ ಆಫ್ಟರ್ ಸೇಲ್ಸ್ ಬಗ್ಗೆನೂ ಹೇಳಿದೆ ನಿಮಗೆ. ಎನಿವೇ ಎಂಜಿನ್ ಗೇರ್ ಬಾಕ್ಸ್ ಮೇಲೆ ವ್ಯಾರಂಟಿ ಕೊಡ್ತಾ ಇದೀವಿ ಅಂತ. ಎನಿ ಟೈಮ್ ನೀವು ನಮ್ಮ ಹತ್ರ ಬಂದುಬಿಟ್ಟು ವೆಹಿಕಲ್ಗಳು ಪರ್ಚೇಸ್ ಮಾಡ್ಬೋದು. 500+ ವೆಹಿಕಲ್ಸ್ ನಮ್ಮ ಹತ್ರ ಇದ್ದೇ ಇರುತ್ತೆ. ಜಸ್ಟ್ ವೆಹಿಕಲ್ ಪರ್ಚೇಸ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡು ಮತ್ತು ಲೋಕಲ್ ಅಡ್ರೆಸ್ ಪ್ರೂಫ್ ಬೇಕು. ಅದು ಇದ್ದರೆ ಮಾತ್ರ ನಾವು ಗಾಡಿ ನಿಮಗೆ ವಿತ್ ಟ್ರಾನ್ಸ್ಫರ್ ಕೊಡೋಕ್ಕಾಗೋದು. ವಿತೌಟ್ ಟ್ರಾನ್ಸ್ಫರ್ ನಾವು ಗಾಡಿ ಯಾರಿಗೂ ಕೊಡೋದಿಲ್ಲ. ನಿಮ್ಮ ಏಜ್ ಮಿನಿಮಮ್ ಬಂದುಬಿಟ್ಟು ನಿಮ್ಗೆ 16 to 18 ಇರಬೇಕು. ಆವಾಗಲೇ ನಿಮ್ಮ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡಿ ಕೊಡೋದು ನಾವು. ಸೊ ಇಟ್ ಈಸ್ ಅಬೌಟ್ ಬೈಕ್ ವರ್ಲ್ಡು. ಇಟ್ ಈಸ್ ಅಬೌಟ್ ನಾನು ಹೇಳಿರೋದು ಏನೇನು ವೆಹಿಕಲ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಮತ್ತು ಯಾವ್ದ್ಯಾವ್ದು ಮಾಡಲ್ ಇದೆ ಅಂತ ನಿಮ್ಗೆ ಹೇಳಿಬಿಟ್ಟೆ. ಮತ್ತು ಏನು ವಾರಂಟಿ ಪ್ರೋಸೆಸ್ ಏನು, ಲೋನ್ ಪ್ರೋಸೆಸ್ ಏನು, ಬೈಬ್ಯಾಕ್ ಆಪ್ಷನ್ ಏನು, ಎಕ್ಸ್ಚೇಂಜು ಎಲ್ಲದ್ರ ಬಗ್ಗೆ ಹೇಳಿದೆ. ನಿಮ್ಗೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕಾದಾಗ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಬಿಟ್ವೀನ್ ಮಾರ್ನಿಂಗ್ 8 to ಈವ್ನಿಂಗ್ 8:30 9 o'clockವರೆಗೂ ಕಾಲ್ ಮಾಡ್ಬೋದು. ಇಲ್ಲಾಂದರೆ ಮೆಸೇಜು ಡ್ರಾಪ್ ಮಾಡ್ಬೋದು. ವಾಟ್ಸಪ್ ಬಿಸ್ನೆಸ್ ಅಕೌಂಟ್ ಇರೋದು, ಅದರಲ್ಲಿ ನಿಮ್ಗೆ ಏನಾದರೂ ಕ್ವೈರಿ ಇದ್ದರೆ ಡ್ರಾಪ್ ಮಾಡ್ಬೋದು. ಇಲ್ಲಾಂದರೆ ನಮ್ಮ ವೆಬ್ಸೈಟು ನೀವು ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು.